ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡಿಕೊಟ್ಟು ಕಿನೋವಾ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ ಸರ್. ನನ್ನ ಹೆಸರು ಬಂದ್ಬಿಟ್ಟು ಸಂಜಯ್ ಅಂತ. ನಾನು BSc ಅಗ್ರಿಕಲ್ಚರ್ ಕರಿಯಪ್ಪ ಕಾಲೇಜಲ್ಲಿ ಓದ್ತಾ ಇರೋದು. ಕಿನೋವಾ ಬಂದ್ಬಿಟ್ಟು ಇದೊಂದು ಮೆಡಿಸಿನಲ್ ವೆರೈಟಿ ಪ್ಲಾಂಟು. ಇದನ್ನ ತೂಕ ಕಮ್ಮಿ ಮಾಡೋದಕ್ಕೆ ಬಳಸ್ತಾರೆ. ಅಮೈನೋ ಆಸಿಡ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ. ಇದು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಮತ್ತೆ ಇದರಲ್ಲಿ 2 ತರ ವೆರೈಟಿ ಬರುತ್ತೆ, ವೈಟ್ ಮತ್ತೆ ಬ್ಲಾಕ್ ವೆರೈಟಿ ಬರುತ್ತೆ. ಮೇಜರ್ ಆಗಿ ಬೆಳೆಯೋದು ವೈಟ್ ವೆರೈಟಿ. ಯಾವ್ದು ಬ್ಲಾಕ್ ವೈಟ್ ಸರ್? ಇಲ್ಲಿ ಇರೋದು ವೈಟ್ ವೆರೈಟಿ ಇದೆ. ವೈಟ್ ವೆರೈಟಿ ಸರ್. ಇದು ಚೆನ್ನಾಗಿ ಬೆಳಿಬಹುದು. ಮತ್ತೆ ಇದಕ್ಕೆ ಜಾಸ್ತಿ ನೀರು ತಗೊಳಂಗಿಲ್ಲ. ನೀರು ಕಡಿಮೆ ನೀರಲ್ಲಿ ಬೆಳಿಬಹುದು ಸರ್. ತಿರ್ಗಾ ಇದು ಬೇಸಿಗೆಯಲ್ಲಿ ಬೆಳಿಬಹುದು, ಮತ್ತೆ ಮಳೆಗಾಲ ಅಂದ್ರೆ ಅಕ್ಟೋಬರ್ ಸೆಪ್ಟೆಂಬರ್ ಟೈಮಲ್ಲೂ ಬೆಳಿಬಹುದು, ಚಳಿಗಾಲ ಮುಗಿದ ಮೇಲೂ ಬೆಳಿಬಹುದು. ಸರ್ ಇದು ಎಷ್ಟು ತಿಂಗಳು ಬೆಳೆ ಸರ್ ಇದು? ಸರ್ ಇದು 120 ರಿಂದ 150 ದಿನ ಹಾರ್ವೆಸ್ಟ್ ಬರುತ್ತೆ. 3 ತಿಂಗಳು ಬೆಳೆ ಸರ್ ಇದು. ತಿರ್ಗಾ ಇದು ಶುಗರ್ ಪೇಷಂಟ್, ಹಾರ್ಟ್ ಪೇಷಂಟಿಗೆ ಯೂಸ್ ಆಗುತ್ತೆ. ತಿರ್ಗ ಯಾರು ತೂಕ ಇಳಿಸ್ಬೇಕು ಅಂತ ಮಾಡ್ತಿರ್ತಾರೋ ವೇ ಪ್ರೋಟೀನ್ ಅದಕ್ಕೆಲ್ಲ ಇದೆ. ಇದಕ್ಕೆ ಇಂಡಸ್ಟ್ರಿಗೆಲ್ಲ ಇದೇ ಹೋಗುತ್ತೆ. ಮತ್ತೆ ಇದು 1 ಹೆಕ್ಟರ್ ಬೆಳಿತೀವಿ ಅಂದ್ರೆ 2.5 ಇಂದ 3 kg ಸಾಕಾಗುತ್ತೆ ಸೀಡು. 1 ಎಕರೆಗೆ ಎಷ್ಟು ಬೇಕಾಗುತ್ತೆ ಸರ್? ಸರ್ 1 ಎಕರೆಗೆ ಹತ್ತತ್ರ 1 kg 1.5 ಬೇಕಾ ಅಂದ್ರೆ 1 ಹೆಕ್ಟರ್ಗೆ 2.5 ಇಂದ 3 kg ಸೀಡ್ಸ್ ಬೇಕಾಗುತ್ತೆ. ಇದು 1.5 ಅಡಿ ಅಗಲ ಅಂದ್ರೆ 45 ಸೆಂಟಿಮೀಟರ್ ಅಗಲ ಸಾಲ ಇರ್ಬೇಕು. ತಿರ್ಗಾ 15 ಸೆಂಟಿಮೀಟರ್ ದೂರ ಇರ್ಬೇಕು ಅಂದ್ರೆ ಗಿಡ. ತಿರ್ಗಾ 5 ಸೆಂಟಿಮೀಟರ್ ಇಂದ ಒಳಕ್ಕೆ ಇದು ನೋಡಂಗಿಲ್ಲ, ಬೀಜ ಉಣಂಗಿಲ್ಲ ಸರ್. ತಿರ್ಗಾ ಇದು ಪರ್ ಹೆಕ್ಟರ್ಗೆ ನೀನ್ ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂತಂದ್ರೆ 7 ರಿಂದ 8 ಕ್ವಿಂಟಲ್ ಇಳುವರಿ ಕೊಡುತ್ತೆ. ಮತ್ತೆ ಇದು ಜಾಸ್ತಿ ಕಾಯಿಲೆ ಬರೋಂತ ಡಿಸೀಸ್ ಅಲ್ಲ. ಅದೇ ನೀವು ಜಾಸ್ತಿ ನೀರ್ ಕೊಟ್ರೆ ಬೇರು ಕೊಳೆತ ರೋಗ ಅಂದ್ರೆ ಬುಡ ಕೊಳೆಯುತ್ತೆ. ಅದು ನೀವು ಸುಮಾರಾಗಿ ಅಂದ್ರೆ 5 ದಿನಕ್ಕೊಂದ್ಸತಿ ನೀರ್ ಕೊಡೋದು. ಆ ತರ ಬೆಳೆದ್ರೆ ನೀರು ಜಾಸ್ತಿ ತಗೊಳಲ್ಲ. ತಿರ್ಗಾ ಇದ್ರಲ್ಲಿ ಜಿಗಿ ಹುಳ ಮತ್ತೆ ಏನು ಅಂತ ಬೀಳುತ್ತೆ, ರಸ ಇರ್ಬಿಡುತ್ತೆ. ಅವಾಗ ಎಲೆ ಹಳದಿ ಆಗಿ ಉದುರೋಗುತ್ತೆ. ಅದಕ್ಕೆ ಪೆಸ್ಟಿಸೈಡ್ ತಾಮ್ರಜನಕ ಅಂತ ಒಂದು ಇದ್ರಲ್ಲಿ ಬರುತ್ತೆ, ಫಂಜಿಸೈಡ್ ತರ. ಅದನ್ನ ತಗೊಂಬಂದು ಹೊಡೆದ್ರೆ ಅದ್ರ ಅಷ್ಟೇ ಡಿಸೀಸ್ ಏನ್ ಜಾಸ್ತಿ ಬರಲ್ಲ ಇದ್ರಲ್ಲಿ. ಸರ್ ಈಗ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ ಸರ್? ಸರ್ ಪ್ರೈಸ್ ಅಂದ್ರೆ ಸರ್ ಪರ್ ಕೆಜಿಗೆ 60 ರೂಪೀಸ್ ಇದೆ. 60 ರೂಪೀಸ್ ಇದೆ. ಓಕೆ ಸರ್. ಅಂದ್ರೆ ನೀವು ಇಂಡಸ್ಟ್ರಿ ಕೊಲಾಬ್ ಮಾಡ್ಕೊಂಡ್ರೆ ಇನ್ನ ನೀವು ಇದರಲ್ಲಿ ಇಂಡಸ್ಟ್ರಿ ಕೊಲಾಬ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನ ಪ್ರಾಫಿಟೇಬಲ್ ಜಾಸ್ತಿ ಇರುತ್ತೆ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.